ದಿವ್ಯಾ ಅವ್ರ ಅಮ್ಮನಿಗೆ ಕೂಡ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳಿ. ನೆನಪು ಅಂತ ಏನಿಲ್ಲ, ಯಾವುದೋ ಅಸ್ಪಷ್ಟ ದೃಶ್ಯಗಳು ಕಾಣಿಸ್ತಿದೆ ದೊಡ್ಡಯ್ಯ. ಅವಳು 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 ತಾತ ಏನಾಯ್ತು? ಅವಳು 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 ತಾತ 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 ನಾಣಿ, ಅಜ್ಜಿ, ಚಿಕ್ಕಮ್ಮ, ನಾಣಿ ಸರ್. ಅಯ್ಯೋ ನಾಣಿ, ಏನಾಯ್ತು ಸರ್? ನೋಡ್ರಿ ನಾಣಿ. ಯಜಮಾನ್ರೆ, ಏನಾಯ್ತು ಯಜಮಾನ್ರೆ? ಅಯ್ಯೋ ಏನಾಯ್ತು ಜೈ? ಜಾನ್ಕಿ ಅದ್ಕೆ ಏನಾಯ್ತು ಅದ್ಕೆ? ಅದು ಅದಕ್ಕೆ ಏನಾಯ್ತು ಆಂಟಿ? ನಿಮ್ ತಾತ ದೊಡ್ಡಯ್ಯ ಏನದ್ಕೆ? ದಿವ್ಯಾಗೆ ಏನಾಯ್ತು ಆಂಟಿ? ತಾತ ದಿವ್ಯಾ ಜೈ ಸರ್ ಮನೆಗೆ ಹೋದ್ರು ಅಲ್ವಾ? ಹಾ ಹೋಗಿದ್ರು. ಅಲ್ಲಿ ಏನಾಯ್ತು ಆಂಟಿ? ಅಲ್ಲಿ ದಿವ್ಯಾ ಇಲ್ಲ ತಾತಂಗೆ ದೊಡ್ಡಯ್ಯಂಗೆ ಏನಾಯ್ತು ಅದಕ್ಕೆ? ಹೌದು ಅದಕ್ಕೆ ಅವರು ಫೋನ್ ಮಾಡಿ ಹೇಳಿದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರಂತೆ. ನಾ ಮೊದಲೇ ಹೇಳಿದ್ನಲ್ಲಮ್ಮ, ತಾತನ ದಿವ್ಯಾನ ಮನೆಗೆ ಕಳಿಸ್ಬಿಡ ಅಂತ. ನೋಡೇನಾಯ್ತು, ಎಲ್ಲ ಅವನಿಂದಾನೆ. ಬೇಡ ಅಂದ್ರು ಕೇಳಿಸ್ಕೊಳ್ದೆ ಕಳಿಸ್ದೆ. ಇಂಥದ್ದೇನೋ ನಡೆಯತ್ತಂತ ನಂಗೆ ಮೊದಲೇ ಗೊತ್ತಿತ್ತು. ಅವನು ನಿಲ್ಸು ಅಭಿ, ದೊಡ್ಡ ಹೆಂಗೆ ಲಕ್ಕೋ ಹೊಡೆದಿರೋದಕ್ಕೂ ಅವರಿಗೂ ಏನ್ ಸಂಬಂಧ? ಸುಮ್ಮನೆ ಬೈಬೇಡ. ಅದಕ್ಕೆ ನೀವು ಮೊದಲು ಹಾಸ್ಪಿಟಲ್ಗೆ ಹೋಗಿ. ನೀವು ತಾತನ ಪಕ್ಕ ಇರಬೇಕು. ಅಭಿ, ನೀನು ಅಮ್ಮನ ಜೊತೆ ಹೊರಡು.
ಭಯ ಪಡ್ಬೇಡಿ ಅದಕ್ಕೆ ತಾತಂಗೇನೂ ಆಗಲ್ಲ. ಹಾಸ್ಪಿಟ್ಲಲ್ಲಿ ಜೈ ಸರ್ ನಮ್ಮವರು ಇದ್ದಾರೆ, ಅವ್ರು ನೋಡ್ಕೊಂತಾರೆ. ನೀವು ಬೇಗ ಹೊರಡಿ. ಹಾ, ಬೇಗ ನಡಿ. ಬನ್ನಿ ಅದಕ್ಕೆ. ಅದಕ್ಕೆ ಹುಷಾರು. ಸರಿ ಅದಕ್ಕೆ, ಬಾ ಅಭಿ. ಒಂದು ಆಟೋನು ಬರ್ತಿಲ್ವೇ? ಹಾಸ್ಪಿಟಲ್ಗೆ ನಾನು ಹೇಗೆ ಹೋಗೋದು? ಯಾವ ವೆಹಿಕಲ್ ಬಂದ್ರು? ಲಿಫ್ಟ್ ಗೆಲ್ಲೋಣಮ್ಮ. ಕೆಲ್ಸಕ್ಕೆ ಬರ್ದಿರೋ ರಾಮಕೃಷ್ಣ ಚಂದ್ರಿಕಾಗೆ ಕೆಲಸ ಒಪ್ಸಿದ್ದು ನಂದೇ ತಪ್ಪು. ದಿವ್ಯಾನ ಪಿಕ್ ಮಾಡಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಯಾವ ಇನ್ಫಾರ್ಮೇಶನ್ ಇಲ್ಲ. ನಾನೇ ಆ ದಿವ್ಯಾನ ಪಿಕ್ ಮಾಡೋದು ಬೆಟರ್. ಅಳ್ಬೇಡಮ್ಮ. ತಾತನಿಗೇನು ಆಗಲ್ಲಮ್ಮ, ನಾನಿದ್ದೀನಿ ಅಲ್ವಾ? ತಾತ ನನ್ಗೋಸ್ಕರನೇ ಬಂದಿದ್ರು. ಪಾಪ ತಾತ. ನಿನ್ನ ನನ್ನ ಹತ್ರ ಕರ್ಕೊಂಡು ಬಂದಿರೋ ತಾತನ ಖಂಡಿತ ಕಾಪಾಡ್ತೀನಿ ಬಂಗಾರ, ಅಳ್ಬೇಡ. ಮಾವಯ್ಯ, ಗಂಧ ದಿವ್ಯಾ, ತಾತ ಎಲ್ಲಮ್ಮ? ತಾತ ಸಡನ್ ಆಗಿ ಬಿದ್ಬಿಟ್ರು. ತಾತನಿಗೆ ಏನಾಯ್ತಮ್ಮ? ಸಡನ್ ಆಗಿ ಪ್ಯಾರಾಲಿಸಿಸ್ ಬಂತು. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ. ತುಂಬಾ ಥ್ಯಾಂಕ್ಸ್ ಸರ್. ಅವ್ರು ನಮ್ಮ ದೊಡ್ಡಪ್ಪ. ಯು ಡೋಂಟ್ ವರಿ, ಅವ್ರಿಗೇನೂ ಆಗಲ್ಲ. ಇವಾಗ ಅವ್ರು ಹೇಗಿದ್ದಾರೆ ಸರ್? ಟ್ರೀಟ್ಮೆಂಟ್ ನಡೀತಿದೆ. ಡಾಕ್ಟರ್, ಅವ್ರು ಹೇಗಿದ್ದಾರೆ? ಸಡನ್ ಶಾಕ್ ಇಂದ ಪ್ಯಾರಾಲಿಸಿಸ್ ಬಂತು. ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ. ಈಗಷ್ಟೇ ಪ್ರಜ್ಞೆ ಬಂದಿದೆ. ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೀವು ಒಂದ್ಸರಿ ಬನ್ನಿ. ದೊಡ್ಡಪ್ಪ, ದೊಡ್ಡಪ್ಪ, ಏನಾಯ್ತು ದೊಡ್ಡಪ್ಪ? ದೊಡ್ಡಪ್ಪ, ಹೇಳಿ ದೊಡ್ಡಪ್ಪ. ಹೇಳಿ ತಾತ, ಏನ್ ಹೇಳ್ಬೇಕು ಅನ್ಕೋತಿದ್ದೀರಾ? ನೀವೇನ್ ಹೇಳಿದ್ರು ನಮ್ ಸಾರ್ ಮಾಡ್ತಾರೆ. ಹೇಳಿ. ಹೇಳಿ ದೊಡ್ಡಪ್ಪ, ಹೇಳಿ. ಸ್ವಲ್ಪ ಇರಿ.
ಪೇಷಂಟು ಸ್ಟ್ರೆಸ್ ಆಗ್ತಿದ್ದಾರೆ. ಬ್ರೈನ್ ಸ್ಟ್ರೋಕ್ ಆದ್ರೆ ಕೋಮಾಕ್ ಹೋಗ್ಬಿಡ್ತಾರೆ. ನೀವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ. ಸಿಸ್ಟರ್, ಸರ್ ಪೇಷಂಟ್ಗೆ ಸಡೇಷನ್ ಕೊಡಿ. ಸರಿ ಸರ್. ನೀವು ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡಿ. ನಿಮ್ಮ ಹೆಸರೇನು? ಶೇಖರ್ ಸರ್. ಡೋಂಟ್ ವರಿ ಶೇಖರ್, ಎಷ್ಟೇ ಖರ್ಚಾದ್ರೂ ಸರಿ ನಿಮ್ಮ ದೊಡ್ಡಪ್ಪನ ಕಾಪಾಡೋ ಜವಾಬ್ದಾರಿ ನಂದು. ಅವರನ್ನ ಕ್ಷೇಮವಾಗಿ ನಿಮಗೆ ಒಪ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಸಹಾಯನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ದೇವ್ರ ಹಾಗೆ ಸಹಾಯ ಮಾಡ್ತಿದ್ದೀರಾ. ನೀವು ದಿವ್ಯನಿಗೆ ಸಂಬಂಧಿಕರಾದ್ರೆ ನನಗೂ ಸಂಬಂಧಿಕರೇ. ನಿಮ್ಮ ದೊಡ್ಡಪ್ಪ ಹುಷಾರಾಗೋವರೆಗೂ ಜೊತೆಗಿದ್ದು ನೋಡ್ಕೋತೀನಿ. ನಿಮ್ಮಂಥ ದೊಡ್ಡೋರು ಯಾಕೆ ಸರ್? ದೊಡ್ಡಪ್ಪನ ಜೊತೆಗೆ ನಾನಿರ್ತೀನಿ. ದಿವ್ಯಾನ್ ಕರ್ಕೊಂಡು ನೀವು ಮನೆಗೆ ಹೋಗಿ. ಹೌದು ಸರ್, ಮಗು ಹಾಸ್ಪಿಟಲ್ ಇರೋದು ಸೇಫ್ ಅಲ್ಲ. ಓಕೆ ಶೇಖರ್, ನಿಮಗೆ ನಾನಿದ್ದೀನಿ, ಧೈರ್ಯವಾಗಿರಿ. ನಾನೇ ಸರ್ ವಿಸಿಟಿಂಗ್ ಕಾರ್ಡ್ ಕೊಡು. ಹಾಂ ಸರ್. ಸರ್ ನೀವು ಎನಿ ಟೈಮ್ ಈ ನಂಬರ್ ಕಾಲ್ ಮಾಡ್ಬೋದು. ನಿಮಗೆ ಯಾವ ಸಹಾಯ ಬೇಕು ಅಂದ್ರೂ ನಾನೇ ಬರ್ತಾನೆ. ಥ್ಯಾಂಕ್ ಯು ಸರ್. ಸಾರ್ ಹೇಳಿದ್ರಲ್ವಾ, ಖರ್ಚು ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ, ಎಲ್ಲ ಸಾರ್ ನೋಡ್ಕೋತಾರೆ. ದೊಡ್ಡಪ್ಪನ ಹುಷಾರಾಗಿ ನೋಡ್ಕೊಳ್ಳಿ. ಏನಾದರೂ ಅಗತ್ಯ ಇದ್ರೆ ನನಗೆ ಕಾಲ್ ಮಾಡಿ. ಬಾಮ್ಮ. ಬಾ ದಿವ್ಯಾ. ಅಣ್ಣಯ್ಯ, ದೊಡ್ಡಯ್ಯ ಹೇಗಿದ್ದಾರೆ? ಅಷ್ಟಕ್ಕೂ ಏನಾಯ್ತು? ಸಡನ್ ಆಗಿ ಪಾರ್ಶ್ವವಾಯು ಬಂತಮ್ಮ. ಡಾಕ್ಟರ್ ದೊಡ್ಡಯ್ಯ, ದೊಡ್ಡಯ್ಯ ಹೇಗಿದ್ದೀರಾ ದೊಡ್ಡಯ್ಯ? ಅಯ್ಯೋ ದೊಡ್ಡಯ್ಯ, ಏನ್ ಹೇಳ್ತಾ ಇದ್ದಾರೆ ಅಣ್ಣ? ಏನೋ ಗೊತ್ತಿಲ್ಲಮ್ಮ, ಇಲ್ಲಿವರೆಗೂ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.
ಆದ್ರೆ ಹೇಳೋದಕ್ಕಾಗ್ತಿಲ್ಲ. ಅಳ್ಬೇಡಿ ದೊಡ್ಡಯ್ಯ, ನಿಮ್ಗೆ ನಾವೆಲ್ಲ ಇದ್ದೀವಿ, ನಿಮ್ಗೇನು ಆಗಲ್ಲ. ನಿಮ್ಗೇನೂ ಆಗಲ್ಲ ತಾತ, ನೀವು ಹುಷಾರಾಗ್ತೀರಾ. ಇವಳೆ ಗಂಗಾ, ಅಲಮೇಲು ಗಂಗಾ, ನಮ್ ಜೈ ಹೆಂಡತಿ. ಯಾಕೆ ಅಳ್ತಾ ಇದ್ದೀರಾ ದೊಡ್ಡಯ್ಯ? ಕುಳ್ಬಂಜಿ ಹೇಳಿದ್ರು ನಿಜ ಆಯ್ತು ತಾಯಿ. ನೀನು ನಿನ್ನವ್ರ ಹತ್ರಕ್ಕೆ ಬಂದಿದ್ಯಾ, ನೀನು ನಿನ್ ಗೂಡಿಗೆ ಸೇರ್ಕೊಂಡಿದ್ಯಾ. ಜಯ ಸರ್ ಯಾರು ಅಲ್ಲ, ಸ್ವತಃ ನಿನ್ನ ಗಂಡ. ಆ ಮನೆನೇ ನಿನ್ನ ಮನೆ. ಅವ್ರೇನಿಲ್ಲವರು ಶಾಪ ದಾಟ್ಕೊಂಡು ಬಂದಿದ್ದೆ. ನಿನ್ನ ಹಳೆ ಜೀವನ ಇದನ್ನೆಲ್ಲ ನಿನ್ಗೆ ಹೇಳಬೇಕು ಅನ್ಕೊಂಡಿದ್ದೆ, ಆದ್ರೆ ಮಾತು ಬಾಯಿಂದ ಹೊರಗಡೆ ಬರ್ತಿಲ್ಲ ತಾಯಿ. ದೇವರು ನಿನ್ನ ಇನ್ನು ಪರೀಕ್ಷಿಸ್ತಿದ್ದಾರೆ ಅನಿಸ್ತಿದೆ. ನಿನಗೆ ಒಳ್ಳೇದಾಗಬೇಕು ತಾಯಿ, ನಿನಗೆ ಒಳ್ಳೇದಾಗಬೇಕು. ಕಟ್ಕೊಂಡಿರೋರ್ನ ಕುರ್ತಿ ಹಿಡಿಯೋಕ್ಕಾಗದೆ ನೀನು ಹೆತ್ತು ತಂದರೆ ದ್ವೇಷಿಸ್ತಿರೋ ಅಭಿ, ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಗೆ ಒಳ್ಳೇದಾಗಬೇಕು ತಾಯಿ. ಚಂದ್ರಿಕಾ, ನಾವು ಬೆಂಗಳೂರಲ್ಲಿ ಇದೀವಾ ಇಲ್ಲ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೀವಾ? ಹೊದಿಕೆ ಹೊತ್ಕೊಂಡಿದ್ರು ಚಳಿ ಕಡಿಮೆನೇ ಆಗ್ತಿಲ್ವಲ್ಲ, ಯಾಕೆ? ಗಂಗಾ ನೋಡಿರೋ ಬೈದಲ್ಲಿದ್ದೀನಿ. ಆ ನಿಜನ ಯಾರಿಗಾದ್ರೂ ಹೇಳ್ಬೇಕಾ ಇಲ್ಲ ನಮ್ಮಲ್ಲೇ ಬಚ್ಚಿಟ್ಕೋಬೇಕಂತ ಒದ್ದಾಡ್ತಾ ಇದೀನ್ರಿ. ನಾನ್ ನಮ್ ಸ್ಟೇಟಸ್ ಕೇಳ್ತಿಲ್ವೇ, ಫ್ಯೂಚರ್ ಕೇಳ್ತಿದ್ದೀನಿ. ಅಬ್ಬಾ, ನನಗ್ ಮಾತ್ರ ಏನ್ ಗೊತ್ತು, ಯಾವಾಗ ಏನ್ ನಡೆಯುತ್ತೋ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಏನು ನಡೆಯುತ್ತೆ ಅಂತ ಭಯ ಪಡಿಸ್ತಿದ್ಯಾ ಇಲ್ಲ ಏನು ನಡೆಯಲ್ಲ ಅಂತ ಪ್ರೋತ್ಸಾಹಿಸ್ತಿದ್ಯಾ? ಏನ್ ಬೇಕಾದ್ರೂ ಆಗ್ಲಿ, ನಾವಂತೂ ಈ ರೂಮ್ ಬಿಟ್ಟು ಹೊರಗಡೆ ಹೋಗ್ಬಾರ್ದು. ಯಾರು ಬರ್ತಾರೋ ಬರ್ಲಿ. ಬಾಮ್ಮ ನಿತ್ಯ, ಹೇಗಿದ್ಯಾ? ಫೈನ್ ಆಂಟಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಿಮ್ಮಮ್ಮ ಕೂಡ ಬಂದಿದ್ದಾರಾ? ಇಲ್ಲ ಆಂಟಿ, ನಾನು ಒಬ್ಳೇ ಬಂದಿದ್ದೀನಿ. ಈ ಕಡೆನೇ ಹೋಗ್ತಾ ಇದ್ದೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ಅದೇನಮ್ಮ, ಯಾಕೆ ಅಷ್ಟೊಂದು ಸಂಕೋಚ ಪಡ್ತಾ ಹೇಳ್ತಿದ್ಯಾ? ಯಾವತ್ತಿಗಾದ್ರೂ ಈ ಮನೆ ಸೊಸೆಯಾಗಿ ಬರೋ ಅಂತವಳು. ನೀನು ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಥ್ಯಾಂಕ್ಸ್ ಆಂಟಿ. ಜೈ ಮನೇಲೇ ಇದ್ದಾನಾ? ಇಲ್ಲಮ್ಮ, ಇದಕ್ ಮುಂಚೆ ನಮ್ಮ ಮನೆಗೆ ಒಬ್ರು ಬಂದಿದ್ರು. ನಮ್ಮ ಮನೆ ಸೊಸೆ ಫೋಟೋ ನೋಡಿ ದಿಢೀರ್ ಅಂತ ಕೆಳಗಡೆ ಬಿದ್ಬಿಟ್ರು. ಯಾರಂಟಿ ಅವರು? ದಿವ್ಯಾ ಅವ್ರ ತಾತ ಅಂತಮ್ಮ. ದಿವ್ಯನ ಇಲ್ಲಿಗೆ ಬಿಡೋಕೆ ಅಂತ ಬಂದು ಹಾಗೆ ಪಾರ್ಶ್ವವಾಯು ಬಂದು ಕೆಳಗೆ ಬಿದ್ದೋದ್ರು. ಫೋಟೋ ನೋಡಿ ಪ್ಯಾರಾಲಿಸಿಸ್ ಬರೋ ಅಂಥದ್ದು ಏನಿದೆ ಆ ಫೋಟೋಸಲ್ಲಿ? ಇದು ಕೇವಲ ಆಕ್ಸಿಡೆಂಟಾ ಇಲ್ಲ ಏನಾದರೂ ಕಾರಣ ಇದೆಯಾ? ಅವ್ರಿಗೇನೂ ಆಗಿಲ್ಲ ಬಿಡಮ್ಮ. ಜೈನಾಣಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಯೋಚನೆ ಮಾಡ್ದೇನೆ ಹೇಗಿರೋಕ್ಕಾಗತ್ತೆ ಆಂಟಿ? ನಮ್ಮನೆಗೆ ಬಂದಿರೋ ಗೆಸ್ಟ್ ಕ್ಷೇಮವಾಗಿರ್ಬೇಕು ಅಲ್ವಾ? ನಾವ್ ಏನ್ ಮಾಡಕ್ಕಾಗತ್ತಮ್ಮ, ಎಲ್ಲ ಆ ದೇವರ ದಯೆ. ಚಂದ್ರಿಕಾ ಆಂಟಿ, ಪ್ರಸಾದ್ ಅಂಕಲ್ ಎಲ್ಲಿ ಆಂಟಿ? ಅವರು ಹಾಸ್ಪಿಟಲಿಗೆ ಹೋಗಿದ್ದಾರಾ? ಇಲ್ಲಮ್ಮ, ಬೆಳಿಗ್ಗೆ ಎಲ್ಲಿಗೋ ಹೋಗಿ ಬಂದು ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ರು. ಇಲ್ಲಿವರೆಗೂ ಹೊರಗಡೆ ಬಂದಿಲ್ಲ. ಹೌದಾ? ಒಂದ್ಸಾರಿ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ ಆಂಟಿ. ಸರಿನಮ್ಮ.